ತಿಳಿಯಿವಳು ಮೂಜಗವ ಮೋಹಿಪ ತಿಲಕವೋ ಕಾಮಂಗೆ ಕಟ್ಟಿದ ಕಳನ ಭಾಷೆಗೆ ನಿಂದ ಮಾಸಾಳೋ ಮಹಾದೇವ ಕೊಲೆಗಡಿಗ ಕಂದರ್ಪನ ಗೋರಲಗೋ ಮದನನ ಸೊಕ್ಕಿದಾನೆಯೋ ನಳಿನ ಮುಖಿ ಇವಳಾರಸತಿ ಎಂದಳುಪಿ ನೋಡಿದನು. ಕಾಂತಾಕದಂಬದ ಮಧ್ಯದಲ್ಲಿ ಕಂಗೊಳಿಸುತ್ತಿರುವಂತಹ ಅಯೋನಿಜೆ ಯಜ್ಞೋದ್ಭವೆ ದ್ರೌಪದಾದೇವಿಯನ್ನು ನೋಡಿಬಿಟ್ಟ. ಅದೇನು ಕಾಂತಿ, ಅದೇನು ಸೌಂದರ್ಯ, ಶುಭ್ರಳಾಗಿದ್ದಾಳೆ. ಹೇಗಿದ್ದಾಳೆ? ಮೂಜಗವ ಮೋಹಿಪ ತಿಲಕವೋ, ಮೂರೂ ಜಗತ್ತನ್ನು ಮೋಹಗೊಳಿಸೋದಕ್ಕೋಸ್ಕರವಾಗಿ ಮನ್ಮಥ ಸೃಷ್ಟಿಸಿರುವಂತಹ ವಶ್ಯತಿಲಕದಂತಿದ್ದಾಳೆ. ವಶ್ಯತಿಲಕ ಅಂದರೆ ತಂತ್ರಶಾಸ್ತ್ರದಲ್ಲಿ ಬರುತ್ತೆ. ನಾನಾ ಕ್ರಿಯೆಗಳನ್ನು ಮಾಡಿ ತಿಲಕವನ್ನು ತಯಾರಿಸ್ತಾರೆ. ಆ ತಿಲಕವನ್ನು ಯಾರೇ ಧರಿಸಲಿ ಅವರನ್ನು ನೋಡಿಬಿಟ್ರೆ ನಾವು ಅವರ ವಶರಾಗಿಬಿಡ್ತೇವೆ, ಭ್ರಾಂತರಾಗಿಬಿಡ್ತೇವೆ. ಹಾಗೆ ಮೂರು ಲೋಕವನ್ನೂ ವಶ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಮನ್ಮಥ ಸೃಷ್ಟಿಸಿರುವಂತಹ ವಶ್ಯತಿಲಕವೇ ಅನ್ನುವ ಹಾಗಿದ್ದಾಳೆ. ಕಾಮಂಗೆ ಮನ್ಮಥಂಗೆ ಭಾಷೆಯನ್ನು ಕೊಟ್ಟಿರುವಂತಹ ಮನ್ಮಥನ ಯುದ್ಧಭಾರವನ್ನು ವಹಿಸಿಕೊಂಡು ದಿಗ್ವಿಜಯಕ್ಕೆ ಹೊರಟಂತಹ ಮಾಸಾಳೋ ಮಹಾಪರಾಕ್ರಮಿ ಸಾಹಸಿಯೋ ಅನ್ನುವ ಹಾಗೆ ದ್ರೌಪದಿ ಕಾಣ್ತಾ ಇದ್ದಾಳೆ. ಕೊಲೆಗಡಿಗ ಕಂದರ್ಪನ ಕೂರಲಗೋ, ಕೊಲೆಗಡಿಕ ಮನ್ಮಥನಿದ್ದಾನಲ್ಲ, ಕೊಲೆಪಾತಕಿಯವನು, ಯಾರನ್ನೂ ಬಿಡೋದಿಲ್ಲ. ಲೋಕದಲ್ಲಿ ಋಷಿವರ್ಯರನ್ನೇ ಮುನಿಗಳನ್ನೇ ಬಿಡೋದಿಲ್ಲ. ಅಂತಹವನು, ಕರುಣೆ ಇಲ್ಲ ಅವನಿಗೆ. ಅಂತಹ ಕಂದರ್ಪನ ಮನ್ಮಥನ ವಿಶೇಷವಾದಂತಹ ಚೂಪಾದಂತಹ ಕತ್ತಿಯ ಅಲುಗೋಂತ 5 ಬಾಣಗಳಿದೆ. ಆ 5 ಬಾಣ ಸಾಕಾಗದೆ 5 ಬಾಣಗಳಿಗಿಂತಲೂ ಮಿಗಿಲಾದಂತಹ ಇನ್ನೂ ವಿಶೇಷವಾದಂತಹ ಆಯುಧವನ್ನೇನಾದರೂ ಮನ್ಮಥ ತಯಾರು ಮಾಡಿಕೊಂಡು ಈ ದ್ರೌಪದಿಯನ್ನು ಸೃಷ್ಟಿ ಮಾಡಿದ್ದಾನೆಯೋ ಅನ್ನೋ ಹಾಗೆ ದ್ರೌಪದಿ ಕಾಣ್ತಾ ಇದ್ದಾಳೆ. ಮದನನ ಸೊಕ್ಕಿದ ಆನೆಯೋ, ಮನ್ಮಥನ ಮದ್ದಾನೆ. ಆನೆಯನ್ನು ಏತಕ್ಕಾಗಿ ಬಳಸ್ತಾರೆ? ಕೋಟೆಯ ಬಾಗಿಲನ್ನು ಮುರಿದು ಸರ್ವವನ್ನು ಧ್ವಂಸ ಮಾಡಿ ಶತ್ರು ಪಡೆಯನ್ನೆಲ್ಲ ತುಳಿಯೋದಕ್ಕೆ ಬಳಸ್ತಾರೆ. ಮನ್ಮಥ ಹಾಗೆ ಲೋಕದ ಜನರನ್ನೆಲ್ಲರನ್ನೂ ಅವರ ಧೈರ್ಯವನ್ನೆಲ್ಲ ಪುಡಿಗಟ್ಟಿ ಅವರನ್ನು ಒಲಿಸಿಕೊಳ್ಳೋದಕ್ಕೆ ಮಾಡಿರುವಂತಹ ಮದ್ದಾನೆ ಈಕೆ ಆಗಿದ್ದಾಳೋ ಅನ್ನುವಂತೆ ಕಾಣ್ತಾ ಇದ್ದಾಳೆ. ಅಂದರೆ ಮನ್ಮಥನ ಕಾರ್ಯವನ್ನು ಮತ್ತೂ ಇಮ್ಮಡಿಗೊಳಿಸುವಂತಹ ಮೊದಲೇ ಮನ್ಮಥ, ಆ ಮನ್ಮಥನ ಕಾರ್ಯಕ್ಕೆ ಮೆರಗನ್ನು ಉಂಟು ಮಾಡುವಂತಿದ್ದಾಳೆ. ಇವಳನ್ನು ಮನ್ಮಥ ಅವಲಂಬಿಸಿಲ್ಲ, ಮನ್ಮಥನೇ ಇವಳನ್ನು ಅವಲಂಬಿಸಿದ್ದಾನೆ ಅನ್ನುವಷ್ಟು ಇವಳ ಸೌಂದರ್ಯ ಇತ್ತು. ಆ ಮಟ್ಟದ ರೂಪವತಿಯಾಗಿದ್ದಳು ಇವಳು ಅಂತ ಕವಿ ಹೇಳಿದ್ದಾನೆ. ರತಿಯ ಚಲುವಂತಿರಲಿ ಸಿರಿ ಪಾರ್ವತಿಯ ರೂಪಂತಿರಲಿ ಬೊಮ್ಮನ ಸತಿಯ ಸೊಬಗಂತಿರಲಿ ಈ ಬಾಲಕಿಯ ರೂಪಿಂಗೆ ಪ್ರತಿಯ ಕಾಣೆನು ಪಾಂಡವರ ದುರುಪತಿಯ ರೂಪಿಂಗೆ 5 ಮಡಿ ಈ ಸತಿಯ ವಿಭ್ರಮವು ಐದಿತು ಎನ್ನ ಮನವನು ಪಾಂಡವರ ದುರುಪತಿಯ ರೂಪಿಂಗೆ 5 ಮಡಿ ಸತಿಯ ವಿಭ್ರಮವು
ಎನ್ನುತ್ತಿದ್ದ. ರತಿಯ ಚೆಲುವಂತಿರಲಿ. ಜಗತ್ತಲ್ಲಿರುವಂತಹ ಪುರುಷ ಸೌಂದರ್ಯವೆಲ್ಲ ಮನ್ಮಥನಿಗೆ ಸೇರಿದ್ದು. ಸ್ತ್ರೀ ಸೌಂದರ್ಯ, ಯಾವ ಸ್ತ್ರೀಯರಲ್ಲಿ ಚೆಲುವಿಕೆ ಕಂಡರೂ ಅದು ರತಿದೇವಿಯದ್ದು, ರತಿದೇವಿಯ ವಿಭೂತಿಯದು. ಅಂತಹ ರತಿದೇವಿ ಸ್ತ್ರೀ ಸೌಂದರ್ಯದ ಪ್ರತೀಕ, ಸ್ತ್ರೀ ಸೌಂದರ್ಯದ ಹೆಗ್ಗುರುತು. ಅಂತಹ ರತಿದೇವಿಯ ಚೆಲುವು ಅಂತಿರಲಿ. ಈಕೆಯ ಸೌಂದರ್ಯದ ಮುಂದೆ ಅದೇನೂ ಇಲ್ಲ. ಅಷ್ಟಾಯ್ತಲ್ಲ, ಸಿರಿದೇವಿ ಪಾರ್ವತಿ, ಸಿರಿದೇವಿ ಶ್ರೀದೇವಿ ಮಹಾಲಕ್ಷ್ಮಿ, ಪುಂಸಾಂ ಮೋಹನ ರೂಪಾಗ, ಪುರುಷರನ್ನೂ ಮೋಹಕ್ಕೊಳಪಡಿಸುವಂತಹ ತ್ರಿಭುವನ ಮೋಹನ ಮೂರ್ತಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಮಹಾವಿಷ್ಣು ಯಾರನ್ನ ಇಷ್ಟಪಟ್ಟನೋ ಅಂತಹ ರೂಪವತಿ ಶ್ರೀದೇವಿ. ವೈರಾಗ್ಯ ಚಕ್ರವರ್ತಿ, ಕಾಮನನ್ನೇ ಸುಟ್ಟವನು, ಮನ್ಮಥ ದಹನ ಅಂತಹ ಪರಮೇಶ್ವರ ಯಾರಿಂದ ಮೋಹಕ್ಕೊಳಗಾದನೋ ಆ ಪಾರ್ವತಿಯ ರೂಪವು. ಮೂರು ಲೋಕದ ತಂದೆ, ಚತುರ್ಮುಖ, ಜಗತ್ತಿನ ಎಲ್ಲವನ್ನೂ ಸೃಷ್ಟಿ ಮಾಡಿರುವಂಥವನು, ತಾನೇ ಸೃಷ್ಟಿ ಮಾಡಿ ತಾನೇ ಮೋಹಕ್ಕೊಳಗಾದ ಯಾರಿಂದ? ಶ್ವೇತಶುಭ್ರೆಯಾದಂತಹ ಆ ಪಾರ್ವತಿಯಿಂದ. ಆ ಪಾರ್ವತಿಯ ರೂಪು ಅದೂ ಅಂತಿರಲಿ, ಅದು ಈಕೆಗೆ ಸಮನಲ್ಲ, ಈಕೆಯ ರೂಪಿಗೆ ಅದೂ ಸಮವಲ್ಲ. ಕಡೆಗೆ ಹೇಳ್ತಾನೆ, ದ್ರೌಪದಿಯನ್ನೇ ರೂಪವತಿ ಅಂತಾರೆ. ದ್ರೌಪದಿಯ ರೂಪಲ್ಲಿ ಇವಳ ರೂಪು ದ್ರೌಪದಿಗೆ 5 ಪಟ್ಟು ಹೆಚ್ಚು. ಅಂತಹ ಚೆಲುವು ಇವಳಲ್ಲಿದೆ. ನನ್ನ ಮನಸ್ಸು ಐದಿತು, ನನ್ನ ಮನಸ್ಸು ಹೊರಟೋಗ್ಬಿಡ್ತು, ಇವಳಲ್ಲೇ ಸೇರ್ಕೊಂಡ್ಬಿಡ್ತು. ನನ್ನ ಮನಸ್ಸು ಈ ಸತಿಯ ಆಕಾರವನ್ನೇ ಪಡೆದುಕೊಂಡ್ಬಿಟ್ಟಿದೆ, ಇವಳಲ್ಲೇ ನನ್ನ ಮನಸ್ಸು ನಿಂತು ಬಿಟ್ಟಿದೆ ಅಂತ ಹೇಳ್ತಾನೆ. ಈ ಪುಣ್ಯಾತ್ಮನಿಗೆ ರತೀದೇವಿಯ ದರ್ಶನವಾಗಿದೆಯೇ? ಸಿರಿಪಾರ್ವತಿ ಸರಸ್ವತಿಯರ ದರ್ಶನವಾಗಿದೆಯೇ? ಅಂಥ ನೀಚರಿಗೆ ಅವರ ದರ್ಶನವಾಗತ್ಯೆ? ಎಂಥದೂ ಇಲ್ಲ. ಗಾರ್ಧಭಿ ಅಪ್ಸರಾಯತೆ ಅಂತ ಸಂಸ್ಕೃತದಲ್ಲಿ ಒಂದು ಮಾತು. ಇಂತಹ ಕಾಮಾತುರರಿಗೆ ಕತ್ತೆಯೂ ಕೂಡ ಅಪ್ಸರೆಯಂತೆ ಕಾಣುತ್ತೆ ಅಂತ. ಹಾಗಾಗಿದೆ, ಇವನಿಗೆ ಹೊಗಳ್ತಾ ಇದ್ದಾನೆ. ದ್ರೌಪದಿಯ ರೂಪ ಅಂಥದ್ದಾಗಿದೆ. ಆದರೆ ಇವನೇನು ಪಾರ್ವತಿಯನ್ನಾಗಲಿ ಶ್ರೀದೇವಿಯನ್ನಾಗಲಿ ಅಥವಾ ಲಕ್ಷ್ಮಿಯನ್ನಾಗಲಿ ಈತ ನೋಡಿಲ್ಲ. ಹೋಗಲಿ, ದ್ರೌಪದಿಯನ್ನು ನೋಡಿಲ್ಲ. ಯಾಕೆ? ಆಕೆಯೇ ಸ್ವಯಂ ದ್ರೌಪದಿಯಾಗಿದ್ದಾಳೆ. ದ್ರೌಪದಿಗಿಂತಲೂ ಇವಳಿಗೆ 5 ಪಟ್ಟು ಹೆಚ್ಚು ಸೌಂದರ್ಯ ಅಂತ ಹೇಳ್ತಾ ಇದ್ದಾನೆ. ದ್ರೌಪದಿಯನ್ನು ನೋಡಿಲ್ಲ. ಕಾಮಾತುರನಾಗಿ ಹೇಳ್ತಾ ಇದ್ದಾನೆ. ದ್ರೌಪದಿಯ ಸೌಂದರ್ಯವೂ ಕೂಡ ಅಂತೆಯೇ ಇತ್ತು. ಆದರೆ ಈತ ಯಾವ ಲಕ್ಷ್ಮೀ ಸರಸ್ವತಿ ಯಾರನ್ನು ನೋಡಿಲ್ಲ. ಕಾಮಪ್ರಚೋದಿತನಾಗಿ ಹೇಳ್ತಾ ಇದ್ದಾನೆ.